ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆ ವಾಶ್ರೂಮ್ಗಳಿದ್ದಾವೆ. ಪ್ರೈವೇಟು ಇದೆ, ಫ್ರೀದು ಇದೆ. ಓಕೆ, ನೀರುಗಳಿದೆ. ಮ್ಯಾಗಿ ಜಾಸ್ತಿ ಅಂತಾರೆ, 50 ರೂಪೀಸ್ ಮ್ಯಾಗಿ ಕೊಡ್ತಾರೆ, ನೋ ಪ್ರಾಬ್ಲಮ್. ತಿರ್ಗಾ ನಮಗೆ ಸುಸ್ತಾಗಿ ಸ್ಟೇ ಮಾಡ್ಕೊಳ್ಳೋಕೆ ಜಾಗನೂ ಇರ್ತವೆ. ಎಲ್ಲ ಫೆಸಿಲಿಟಿನೂ ಇದ್ದಾವೆ. ಆರಾಮಾಗಿ ಟ್ರಕ್ ಮಾಡ್ಬೋದು. ಅಲ್ಲಿ ಹೋಗ್ಬೇಕು. ಎಲ್ಲ ಕಡೆ ಮ್ಯಾಗಿ ಇದೆ, ಕಾಸ್ಟ್ಲಿ ಏನಿಲ್ಲ. ಕೊಡಬೇಕಾಗತ್ತೆ ಒಂದು 50 ರೂಪಾಯಿ. ನೀರು ಬಾಟ್ಲಿಗೆ 50 ರೂಪಾಯಿ ತೊಗೊಂಡ್ರು, ನೋ ಪ್ರಾಬ್ಲಮ್. ಇದೆಲ್ಲ ಟೆಂಟ್ ಇರುತ್ತೆ, ಇದೆಲ್ಲ ಕೊಡ್ತಾರೆ. ಇವ್ರಿಗೆಲ್ಲ ವಾಶ್ರೂಮ್ ಇದೆ ಅಲ್ಲಿ ನೋಡಿ, ಪ್ರೈವೇಟು. ಇಲ್ಲಿ ಟೆಂಟ್ ಮಾಡ್ಕೊಳ್ಳೋರಿಗೆ ಆ ವಾಶ್ರೂಮ್ ಕೊಡ್ತಾರೆ. ಅಲ್ಲೂ ಇದೆ ನೋಡಿ, ಅದೆಲ್ಲ ಫ್ರೀ ವಾಶ್ರೂಮ್ಸ್. ಲಗೇಜ್ ನೋಡ್ಕೊಳ್ಳೋಕೆ ಒಬ್ರು ಇರಬೇಕು. ಸುಮ್ಮನೆ ಎದುರಿಸ್ತಾರೆ, ಜನನೂ ಇಲ್ಲ. ನೋಡೋಕೆ ದೂರ ಇದೆ ಅನಿಸುತ್ತೆ, ಹೋಗ್ತಾ ಇದ್ರೆ ಹತ್ತಿರ ಇದೆ. ಅದು ಈ ಥರ ಟ್ರನ್ ಇರೋದ್ರಿಂದ ನಮಗೆ ದೂರ ಅನಿಸುತ್ತೆ. ಬಟ್ ನಾವು ತಿರುಗಿ ನೋಡಿದ್ರೆ ಅಷ್ಟು ಬೇಗ ಆ ಡೌನಿಂದ ಇಲ್ಲಿಗೆ ಬಂದಿದ್ದೀನಿ. ಎಲ್ಲ ಇರುತ್ತೆ, ನೋ ಪ್ರಾಬ್ಲಮ್. ಕೂತ್ಕೋಬೋದು, ರೆಸ್ಟ್ ತೊಗೋಬೋದು. ಟೀ ಬಂದು 25 ರೂಪಾಯಿ ತಗೊಳ್ತಾರೆ. ಟೀ ಕುಡಿಬೋದು. 25 ರೂಪಾಯಿ ಸ್ವಲ್ಪ ಟೀ ಕೊಡ್ತಾರೆ, ಅದು ಹಾಫ್ ಕಪ್ಪಲ್ಲಿ ಕೊಡ್ತಾರೆ ನೋಡಿ. ಇದೆಲ್ಲ ಟಾಯ್ಲೆಟ್ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ನಾನು ಅಲ್ಲಿಂದ ಆಗೋಗಿ ಹಾಗೆ ಇಲ್ಲಿಗೆ ಬಂದು ಜಾಯ್ನ್ ಆಗಬೇಕಾಗಿತ್ತು. ನಮಗೆ ಶಾರ್ಟ್ಕಟ್ ಸಿಕ್ತು. ಇಲ್ಲಿಂದ ಶಾರ್ಟ್ಕಟ್ಟಲ್ಲಿ ಎಲ್ಲ ಬರ್ತಾಯಿದ್ದಾರೆ. ಆ ಕಡೆ ಕುದುರೆ ಹೋಗೋರು ಮಾತ್ರ ಹೋಗ್ತಾರೆ. ಈ ಕಡೆ ಶಾರ್ಟ್ಕಟ್ಟಲ್ಲಿ ಅಲ್ಲೂ ನಡ್ಕೊಂಡು ಹೋಗ್ತಾರೆ. ಬಟ್ ಇದು ಶಾರ್ಟ್ಕಟ್ ಇದೆ ನೋಡಿ ಗೈಸ್. ಅಲ್ಲಿ ಕೆಳಗಡೆ ಇದೆಯಲ್ಲ, ಅಲ್ಲಿಂದ ನಾವು ಹೋಗ್ತಿರ್ತಾರೆ. ಅಲ್ಲಿಂದ ಟ್ರಕ್ ಮಾಡ್ಕೊಂಡು ಬರ್ತಾರೆ ಗೈಸ್. ಆ್ಯಕ್ಚುಲಿ ಗೈಸ್, ಈಗಿಂದ ಹೆಲಿಕಾಪ್ಟ್ರು ಮೂವ್ ಆಯಿತು. ನಾವು ವಿಡಿಯೋ ತೆಗೆಯೋದ್ರಲ್ಲಿ ಇವತ್ತಿಂದ ಹೆಲಿಕಾಪ್ಟರ್ ಬಿಟ್ಟಿದ್ದಾರೆ. मौसम अच्छा है कारण के लिए फ्लाइट छोड़ा है, हेलीकॉप्टर छोड़ा है बोल रहे. ಅಲ್ಲೇ ನೋಡಿ. ಬಟ್ ಇಲ್ಲಿಂದ 5 ಕಿಲೋಮೀಟ್ರ್ ಇದೆಯಂತೆ. ನಾನು ಶಾರ್ಟ್ಕಟ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿಂದ 5 ಕಿಲೋಮೀಟರ್ಸ್ ಇದೆಯಂತೆ. ನೋಡ್ತಾ ನಾನು ಇದ್ದಿದ್ದು 12 ಕಿಲೋಮೀಟ್ರು ಬಂದಿದ್ದೀನಿ. ಸ್ವಲ್ಪ ಶಾರ್ಟ್ಕಟ್ಗೆ ಇದು ಈಸಿ ಮಾಡಿದ್ದಾರೆ. ಮಾಮೂಲಿ ಶೂ ಹಾಕ್ಕೊಂಡ್ರೆ, ಟ್ರಕ್ಕಿಂಗ್ ಶೂ ಹಾಕ್ಕೊಂಡಿದ್ರೆ ಈ ಶೂ ಸ್ವಲ್ಪ ಕಾಲು ನೋವು ಬರುತ್ತೆ. ಆಯ್ಕೊಡ ಮ್ಯಾಗಿ. ಬಟ್ ಇಲ್ಲೆಲ್ಲ ತೊಗೊಬರಬೇಕಂದ್ರೆ ಒಂದು 50 ರೂಪೀಸ್, ಒಂದು 70 ರೂಪೀಸ್ ಎಕ್ಸ್ಟ್ರಾ ಕೊಟ್ಟರು ನೋ ಪ್ರಾಬ್ಲಮ್. ಎಲ್ಲ ಕಡೆ ವಾಶ್ರೂಮ್ ಇದೆ. ನಾನು ಅವನೇ ತೋರಿಸ್ತಾನೆ ಇದ್ದೀನಿ. ಒಂದೊಂದು ಕಿಲೋಮೀಟ್ರಿಗೂ, ಅರ್ಧ ಕಿಲೋಮೀಟ್ರಿಗೂ ವಾಶ್ರೂಮ್ಗಳಿವೆ. ಹಾಗೆ ಶಾರ್ಟ್ಕಟ್ಟು ಇದೆ.
ಡೋನಿವಾಲ ಟೆಂಟ್ ಎಲ್ಲ ಸಿಗುತ್ತೆ, ಸ್ಟೇ ಆಗ್ಬೋದು. ಪರ್ ಪರ್ಸನ್ 300 ತೊಗೊಳ್ತಾರೆ, ಕಂಪೇನ್ ಆಗಿರಬೇಕು. ನೋಡಿ ಸರಿಂದ ಮೇಲೆ ತೋರಿಸ್ತಾ ಇದೆ, ಇದ್ರ ಮೇಲೆ ಬಂದಿದ್ದೀನಿ. आप लोग ट्रैकिंग ना करें, इस पर ट्रैकिंग ना करें. जो जहां बर्फ गिरी हुई है कुबेर ग्लेशियर में, ग्लेशियर से हट जाए और सुरक्षित स्थान पर आ जाए. ऊपर जाने की कोई आवश्यकता नहीं है आपको. यात्रीगण कृपया ध्यान दें, ये कुबेर ग्लेशियर में जो आप लोग जा रहे हैं, वापस हो जाइए, यहाँ से वापस हो जाइए. ಸ್ಟಾರ್ಟಿಂಗ್ ಪಾಯಿಂಟ್ ಯಾರಿದ್ದಾರೆ ಅವ್ರು ಹತ್ಬಿಡಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಹತ್ಬೋದು. ನಾವು ಅಲ್ಲಿಂದನೇ ಬಂದಿದ್ದು, ಏನೂ ಇಲ್ಲ, ನೋ ಪ್ರಾಬ್ಲಮ್. ಸ್ಟಾರ್ಟಿಂಗಲ್ಲಿ ನಮಗೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡುವಾಗ ಬಿಡಲ್ಲ, ಅಲ್ಲಿ ಅದು ಬಿದ್ದಿದೆ ಅಂತ ಹೇಳಿದ್ರು. ಬಟ್ ನಾವು ಅಲ್ಲೇ ನಿಂತಿದ್ವಿ, ಹಾಫ್ ಆನ್ ಅವರ್ಗೆ ನಮ್ಮನ್ನು ಗೇಟ್ ಓಪನ್ ಮಾಡಿದ್ರು. ಮೋಸ್ಟ್ಲಿ ಅವರು ಅಲ್ಲಿ ಜನನ ಕಮ್ಮಿ ಬರೋ ಥರ ಪ್ಲ್ಯಾನ್ ಮಾಡ್ತಾ ಇರಬೇಕು. ಎಲ್ಲ ಒಂದೇ ಸಲ ಬಂದರೆ ಅವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನೋಡಿ ಐಸಲ್ಲೆಲ್ಲ ಆಟ ಆಡ್ತಾರೆ, ಬಟ್ ನಾನು ಮಾತ್ರ ಮೇಲೆ ಹತ್ತಲ್ಲ. ಬೇಕಾದರೆ ಐಸ್ನ ಫೀಲ್ ಮಾಡ್ತೀನಿ ಮುಟ್ಟಿ. ಕೈಗೆ ಬರೋಣ ಇಷ್ಟೇ, ಇತ್ತಿದ್ರೆ ಇಷ್ಟ ಬರೋದು. ಸಾಕಾಗಿರುತ್ತೆ ಬಸ್. ಕುದುರೆ ಸ್ವಲ್ಪ ಡೇಂಜರು, ನಮ್ಮ ಕನ್ನಡದವರು ಸಿಗ್ತಾ ಇರ್ತಾರೆ, ಜಾಸ್ತಿ ಜನ ಇದ್ದಾರೆ. ವಾವ್, ಜಾರ್ಬೋದು, ನೋಡೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಷ್ಟೇ, ನಾವು ಆಡೋದಕ್ಕೆ ಇಲ್ಲ. ನೋಡಿ ಗೈಸ್, ಎಲ್ಲರಿಗೂ ಬಿಟ್ಟಿದ್ದಾರೆ ಆಟ ಆಡೋಕ್ಕೆ. ಸರಿ ಗೈಸ್, ಇದೇ ಲಾಸ್ಟು. ಇಲ್ಲಿಂದ ಮತ್ತೆ ನಾವು ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿವರೆಗೂ ಕುದುರೆಗಳನ್ನ ಸ್ಟಾಪ್ ಮಾಡಿಬಿಡ್ತಾರೆ. ಇದಕ್ಕೆ ಬೇಸ್ ಪಾಯಿಂಟ್ ಅಂತಾರೆ. ಇಲ್ಲಿಂದ ನಾವು 2 ಕಿಲೋಮೀಟ್ರ್ ಮತ್ತೆ ಟ್ರಕ್ ಮಾಡಬೇಕು. ಬರೋಣ. ಕಟ್ ಮಾಡಿ ಹೇಳ್ತೀನಿ. ಹಾಗೆ ದೇವಸ್ಥಾನ ಕಾಣಿಸ್ತಾ ಇದೆ, ಬಟ್ ಕುದುರೆ ಬಿಡೋರು ಅವರು ಜಾಸ್ತಿ ದೂರ ಬಿಟ್ಬಿಡ್ತಾರೆ. ಇವತ್ತು ಬಿಸಿಲಿದೆ, ಫುಲ್ಲು ಬಿಸಿಲಿದೆ. ಆರಾಮಾಗಿ ನಾವು ದರ್ಶನ ಮಾಡ್ಬೋದು ಅನಿಸುತ್ತೆ. ನೋಡೋಣ ಅಲ್ಲಿ ಜನ ಹೇಗಿದ್ದಾರೆ. ಇದೆಲ್ಲ ಟೆಂಟು. ಇದು ಒಬ್ಬರಿಗೆ 600 ಕೇಳ್ತಾ ಇದ್ದಾರೆ. ನೋಡೋಣ, ಇಲ್ಲಿ ಎಲ್ಲಾದರೂ ಮಾಡಿ ರೆಸ್ಟ್ ಮಾಡಿಬಿಟ್ಟು ಏನೋ ಬಿಸಿನೀರು ಕೊಡ್ತಾರಂತೆ, ಬಿಸಿನೀರು ತೊಗೊಂಡು ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಕೇದಾರನಾಥ ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ. ನನ್ನ ಪ್ರಕಾರ ಇನ್ನೊಂದು
ಅರ್ಧ ಕಿಲೋಮೀಟ್ರ್ ಇರಬೇಕು. ಇಷ್ಟು ದೂರನೇ ಬಂದಿದ್ದೀವಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ಜರ್ನಿ ಮಾಡಿ ಕೇದಾರ್ನಾಥ್ ದೇವಸ್ಥಾನ ನೋಡ್ಬಿಟ್ಟೆ ರೂಮ್ ಮಾಡ್ತೀವಿ. ಬೆಳಿಗ್ಗೆ ಜಾಸ್ತಿ ಹೋಗಿದ್ನಲ್ಲ, ಇದು ಹೇಗೆ ಬರ್ಕೊಂಡು ಬೇಡ ತಾನೇ ಬಂದ್ಬಿಟ್ಟಿದ್ದೀವಿ. ಎಷ್ಟು ಜನ ನಡೀತಾರೆ ನೋಡೋಣ. ಹತ್ರ ವಿಡಿಯೋ ಮಾಡ್ತೀನಿ. ಸ್ವಲ್ಪ ಜನಕ್ಕೆ ಆಕ್ಸಿಜನ್ ಲೆವೆಲು ಆಗಲ್ಲ. ಅವ್ರು ಕರ್ಕೊಂಡು ಹೆಲಿಕಾಪ್ಟ್ರಲ್ಲಿ ಕರ್ಕೊಂಡೋಗಿ ಬಿಡ್ತಾರೆ ಕೆಳಗಡೆ. ಜೈ ಜೈ ಶಂಕರ್. ಹೀಗೆ ಕೇದಾರ್ನಾಥ್ ಅದೇ ಎಸ್. देवराज सेव्यमान पावनाग्रि पङ्कजं व्यालयज्ञसूत्रमिन्दुशेखरं कृपाकरं नारदादियोगि वृन्दवन्दितं दिगम्बरं काशिकापुराधिनाथ कालभैरवं भजे. भानुकोटिभास्वरं भवाब्धितारकं परं